ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಎಕ್ಸೆಲಲ್ಲಿ ನೀವು ಕ್ಯಾಲ್ಕುಲೇಷನ್ ಕ್ವಶನ್ಸ್ ಕೇಳ್ತಾರೆ. ಸೊ ಅದನ್ನು ನೀವು ಇದು KPSCಯಲ್ಲೂ ಕೇಳಿರ್ಬೋದು ಅಥವಾ ನಿಮಗೆ ಯಾವುದೇ ಬೇರೆ ಎಕ್ಸಾಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಕೂಡ ಕೇಳಿರ್ಬೋದು. ಇದೇ ಥರ ಕೇಳಿರ್ತಾರೆ. ಸೊ ಅದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. CLTಯಲ್ಲಿ ನಿಮಗೆ ಮೇನ್ ತೋರಿಸ್ಕೊಡ್ತೀನಿ. CLTಯಲ್ಲಿ ನಿಮಗೆ ನಾರ್ಮಲಾಗಿ ನಿಮಗೆ ಆಲ್ರೆಡಿ ತಿಳಿಸ್ದಂಗೆ ನಿಮಗೆ ಈ ಥರ ಸ್ಲೈಡನ್ನು ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ. ಅಲ್ಲಿ ಈಗ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ 200 ಇದೆ, ಮಾರ್ಕ್ಸ್ 100, ಇದು ಎಲ್ಲ 200ಗೆ ಮಾರ್ಕ್ಸ್ ಇದೆ, ಮ್ಯಾಥ್ಸ್ ಸಬ್ಜೆಕ್ಟ್ ಇದೆ, ಸ್ಟೂಡೆಂಟ್ಸದ್ದು ಕೊಟ್ಟಿದ್ದಾರೆ. ಸೊ ಪರ್ಸೆಂಟೇಜ್ ನಾವು ಕಂಡುಹಿಡಬೇಕು ಅಂತಂದರೆ ನಾವೀಗ ಡೈರೆಕ್ಟಾಗಿ ಏನು ಮಾಡ್ತೇವೆ, ಈ ಥರ ನಾರ್ಮಲ್ ಆಗಿದ್ದಾಗ ಈ ಥರ ಮಾಡಿ ಸೆಲೆಕ್ಟ್ ಮಾಡಿ ಡಿವೈಡೆಡ್ ಮಾಡಿ 200 ಮಾಡಿ ಸ್ಟಾರ್ 100 × 100 ಕೊಟ್ಬಿಟ್ರೆ ಡೈರೆಕ್ಟಾಗಿ ಪರ್ಸೆಂಟೇಜ್ ಬರುತ್ತೆ. ಕರೆಕ್ಟಾ? ಬಟ್ ಇಲ್ಲಿ ಆ ಥರ ಮಾಡುವಾಗ CLTಯಲ್ಲಿ ನಿಮಗೆ ಆ ಥರ ಮಾಡಲಿಕ್ಕೆ ಬರಲ್ಲ. ಸೊ ಆಲ್ರೆಡಿ ಹೇಳ್ದಂಗೆ ಇದಕ್ಕೆ ನಾನು ಇದನ್ನು ರೋ ಮತ್ತು ಕಾಲಮನ್ನು ಯಾವುದು ಅಂತ ನೋಡ್ಕೋಬೇಕು. ನಾವು ಇದನ್ನ ಈಗ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ನಿಮಗೆ ಫಸ್ಟಿಗೆ ನೋಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಈಗ ಮೇಲೆ ಇಲ್ಲಿ ಯಾವುದು ಸೆಲೆಕ್ಟ್ ಆಗುತ್ತೆ ಅದು C7, ಸರಿನಾ? ಸೊ ಇದಕ್ಕೆ ನಾನು C7 ಡಿವೈಡೆಡ್ ಬೈ ಯಾವುದು ನೆಕ್ಸ್ಟು E7 × 100 ಕೊಟ್ಟರೆ ಡೈರೆಕ್ಟಾಗಿ ಪರ್ಸೆಂಟೇಜ್ ಬರುತ್ತೆ. ಸೊ ಇದನ್ನು ನಾವು ಅಲ್ಲಿ ಡ್ರ್ಯಾಗ್ ಕೂಡ ಮಾಡ್ಬೋದು. ಡ್ರ್ಯಾಗ್ ಮಾಡೋಕ್ಕೆ ಇರುತ್ತೆ ಅಲ್ಲಿ ಆಪ್ಷನ್, ಡ್ರ್ಯಾಗ್ ಮಾಡಿದ್ರೆ ಮುಗೀತು. ಇದೆಷ್ಟು ಪರ್ಸೆಂಟೇಜ್ ಬಂತು ಎಕ್ಸೆಲಲ್ಲಿ. ಇದು ಇಷ್ಟು, ಇದು ಒಂದು ಇಂಪಾರ್ಟೆಂಟು. ಸೊ ಎಕ್ಸೆಲಲ್ಲೇ ನಿಮ್ಗೆ ಸುಮಾರು 5 ರಿಂದ 8 10 ಕ್ವಶನ್ ಆದರೂ ಕೇಳ್ತಾರೆ, ಎಕ್ಸೆಲ್ ಮೇಲೆ ಇರುತ್ತೆ. ಸೊ ಇದು ಒಂದು ಪರ್ಸೆಂಟೇಜ್ ಆಯಿತು. ನೆಕ್ಸ್ಟ್ ಎಕ್ಸೆಲಲ್ಲಿ ಸೊ ಈಗ ಇಲ್ಲಿ ಇನ್ನೊಂದು ಮಾರ್ಕ್ಸ್ ಕೊಟ್ಟು ಇನ್ನೊಂದು ಮಾರ್ಕ್ಸು ಯಾವುದು ಇನ್ನೊಂದು ಸಬ್ಜೆಕ್ಟ್ 2 ಅಂತ ಕೊಡ್ತೀನಿ. ಸಬ್ಜೆಕ್ಟ್ 2 ಅಂತ ಕೊಟ್ಟು ಇಲ್ಲಿ 188 199 154 ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ಸಬ್ಜೆಕ್ಟ್ 1 + ಸಬ್ಜೆಕ್ಟ್ 2 ಅದರದ್ದು ಸಬ್ಜೆಕ್ಟ್ 1 + ಸಬ್ಜೆಕ್ಟ್ 2 ಇದರದ್ದು ಟೋಟಲ್ ಮಾರ್ಕ್ಸು ಕೇಳ್ತಾರೆ. ಸೊ ಇದನ್ನು ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು, = ಹಾಕಿ. ಸೊ ಸಬ್ಜೆಕ್ಟ್ 1 ಸಬ್ಜೆಕ್ಟ್ 2ದು ಮಾರ್ಕ್ಸ್ ಆ್ಯಂಡ್ ಸಬ್ಜೆಕ್ಟ್ 2 ಆ್ಯಂಡ್ ಇದ್ರದ್ದು ಪರ್ಸೆಂಟೇಜ್ ಕೂಡ ಕೇಳಿರ್ತಾರೆ. ಸಬ್ಜೆಕ್ಟ್ 1ದು ಸಬ್ಜೆಕ್ಟ್ 2ದು ಪರ್ಸೆಂಟೇಜ್, ಸರಿನಾ? ಈಗ ನಾನು ಸಬ್ಜೆಕ್ಟ್ 1 ಸಬ್ಜೆಕ್ಟ್ 2ದು ಪ್ಲಸ್ 2 ಆ್ಯಡ್ ಮಾಡಿ ಮಾರ್ಕ್ಸ್ ತೋರಿಸ್ತೇನೆ. C7 ಪ್ಲಸ್ ಸಬ್ಜೆಕ್ಟ್ 2 ಮಾರ್ಕ್ಸ್ G7 = ಎಂಟರ್ ಮಾಡಿದೆ. ಸೊ ಇದನ್ನು ಡ್ರ್ಯಾಗ್ ಮಾಡಿದೆ, ಇದು ಇಷ್ಟು ಬಂತು, ಸರಿನಾ? ಸೊ ಈಗ ಸಬ್ಜೆಕ್ಟ್ 2ದು ಕೂಡ ನೀವು ಸಬ್ಜೆಕ್ಟ್ 2ದು ಟೋಟಲ್ ಮಾರ್ಕ್ಸ್ ಇಲ್ಲಿ ನಿಮ್ಗೆ ಇನ್ನೊಂದು ತೋರಿಸ್ತೇನೆ. ಇಲ್ಲಿ ಕಾಲಮ್ನ ಆ್ಯಡ್ ಮಾಡಿ ಅಂತ ಕೇಳ್ತಾರೆ, ಸರಿನಾ? ಈ ಸಬ್ಜೆಕ್ಟ್ 2ದು ಪಕ್ಕ ಕಾಲಮ್ನ ಆ್ಯಡ್ ಮಾಡಿ. ಸೊ ನಾನೀಗ ಏನು ಮಾಡ್ತಾನೆ, ಇಲ್ಲಿ ಕ್ಲಿಕ್ ಮಾಡಿ ಇನ್ಸರ್ಟ್ ಅಂತ ಕೊಟ್ಟರೆ ಲೆಫ್ಟ್ ಸೈಡಿಗೆ ಇನ್ಸರ್ಟ್ ಆಯಿತು. ಓಕೆನಾ? ಇದು ಒಂದು ನೆನ್ಪಿಟ್ಕೊಳ್ಳಿ. ನೀವು ಏನೇ ಇನ್ಸರ್ಟ್ ಕೊಟ್ಟರು ಲೆಫ್ಟ್ ಸೈಡಿಗೆ ಆಗುತ್ತೆ. ಇಲ್ಲಿ ಕೊಟ್ಟು ಇಲ್ಲಿ ಇನ್ಸರ್ಟ್ ಕೊಟ್ಟರೆ ಮೇಲ್ಗಡೆ ಇನ್ಸರ್ಟ್ ಆಗುತ್ತೆ, ಯಾವಾಗಲೂ ಕೆಳಗಡೆ ಆಗಲ್ಲ. ಓಕೆನಾ? ಇದು ಒಂದು ತುಂಬ ನೆನ್ಪಿಟ್ಕೊಳ್ಳಿ. ಇನ್ಸರ್ಟ್ ಯಾವಾಗಲೂ ಲೆಫ್ಟ್ ಸೈಡ್. ಈಗ ಈ ಕಾಲಮ್ ನಮಗೆ ಈ ಕಡೆ ಆ್ಯಡ್ ಮಾಡಬೇಕಾಗಿತ್ತು. ಈ ಸಬ್ಜೆಕ್ಟ್ 2 ಈ ಲೆಫ್ಟ್ ಸೈಡಿಗೆ ಪರ್ಸೆಂಟೇಜ್ ಇದ್ದಲ್ಲಿ ಇಲ್ಲಿ ಆ್ಯಡ್ ಮಾಡಬೇಕಾಗಿತ್ತು ಅಂದರೆ ಇಲ್ಲಿಟ್ಟು ಆ್ಯಡ್ ಮಾಡಬೇಕು. ಇಲ್ಲಪ್ಪ ನಮಗೆ ಈ ಕಾಲಮಲ್ಲಿ ಇಲ್ಲೊಂದು ಆ್ಯಡ್ ಮಾಡಬೇಕು, ಈ ಸಬ್ಜೆಕ್ಟ್ ಆದಮೇಲೆ ಆ್ಯಡ್ ಮಾಡಬೇಕು ಅಂತಂದರೆ ಇದರ ನೆಕ್ಸ್ಟ್ ಕಾಲಮು ಇದು ಇದೆ, ಇದಕ್ಕೆ ಕ್ಲಿಕ್ ಮಾಡಿ ಇನ್ಸರ್ಟ್ ಕೊಡಬೇಕು. ಸೊ ಇಲ್ಲಿ ನಾನು ಟೋಟಲ್ ಮಾರ್ಕ್ಸ್ ಸಬ್ಜೆಕ್ಟ್ 2ದು ಹಾಕ್ತೇನೆ. TM ಅಂತ ಹಾಕ್ತೇನೆ ನಾನು. ಟೋಟಲ್ ಮಾರ್ಕ್ 2 ಅಂತ ಹಾಕ್ತೇನೆ, ಸರಿನಾ? ಟೋಟಲ್ ಮಾರ್ಕ್ಸ್ ಸಬ್ಜೆಕ್ಟ್ 2 ಮ್ಯಾಕ್ಸಿಮಮ್ ಮಾರ್ಕ್ಸ್ 2 ಸಬ್ಜೆಕ್ಟ್ 2ದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅದಕ್ಕೂ 200. ಸೊ ಡ್ರ್ಯಾಗ್ ಮಾಡೋಣ. ಸುಮ್ಮನೆ ಹಾಗೆ ಎಂಟ್ರಿ ಮಾಡಿದೆ, ಅದೇನು ಡ್ರ್ಯಾಗ್ ಮಾಡ್ಬೋದು. ನೆಕ್ಸ್ಟ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಪರ್ಸೆಂಟೇಜ್ ಈ ಎರಡಕ್ಕೂ ಮಾರ್ಕ್ಸ್ ಎಷ್ಟಿದೆ, 400 ಇದೆ. ಈ 200 400 ಇದೆ. ಸೊ = ಹಾಕಿ ನಾನು ಎರಡರದ್ದು ಸಬ್ಜೆಕ್ಟು ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ. I7 ಡಿವೈಡೆಡ್ ಬೈ 400
ಬಿಕಾಸ್ ಎರಡರದ್ದು 400, ಇಲ್ಲಿ 400 ಎಲ್ಲೂ ಇಲ್ಲ, ಹಾಗಾಗಿ ನಾನು ಡೈರೆಕ್ಟ್ 400 ಅಂತ ಎಂಟ್ರಿ ಮಾಡಿದೆ. ಇಂಟು 100% ಬಂತು. ಇದಕ್ಕೆ ಡ್ರ್ಯಾಗ್ ಮಾಡಿಬಿಟ್ರೆ ಆಯಿತು. ಸರಿನಾ? ಅವರು 2 ಡಿಜಿಟಿಗೆ ಡ್ರ್ಯಾಗ್ ಮಾಡಿ ಅಥವಾ 3 ಡಿಜಿಟಿಗೆ 4 ಡಿಜಿಟಿಗೆ ಅಂತ ಕೇಳಿದಾಗ ಇಲ್ಲಿ ಇನ್ಕ್ರೀಸ್ ಮಾಡಬೇಕು. ಇಲ್ಲಿದೆ ನೋಡಿ, ಇದು ಶಾರ್ಟ್, ಇದು ಇನ್ಕ್ರೀಸ್, ಇದು ಕಡಿಮೆ ಮಾಡೋದು, ಇದು ಜಾಸ್ತಿ ಮಾಡೋದು. ಸರಿನಾ? ಇಲ್ಲಿ ನೋಡಿ 4 ಡಿಜಿಟ್ 5 ಡಿಜಿಟ್ ಕೊಟ್ಟೆ. ಈಗ 4 ಡಿಜಿಟ್ ಅಂದರೆ ಈ ಥರ 2 ಡಿಜಿಟ್ಗೆ ಸಾಕು. ಡೆಸಿಮಲ್ 2 ಡೆಸಿಮಲ್ಸ್ ಅಂತ ಅಂದಿರ್ತಾರೆ. ಸೊ ಇದೇ ಕ್ವಶನಲ್ಲಿ ನಿಮಗೆ ಒಂದು ಕ್ವಶನ್ ಆಯಿತು, ಪರ್ಸೆಂಟೇಜು ಟೋಟಲ್ ಮಾಡೋದು, ಡಿಜಿಟ್ ಎಷ್ಟು ಸೆಲೆಕ್ಟ್ ಮಾಡೋದು. ಸೊ ಈ ಥರ ಕ್ವಶನ್ಸನ್ನು ಕೇಳ್ತಾರೆ. ಓಕೆ, ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲೇ ನಿಮಗೆ ಕಾಲಮ್ಸು ಮತ್ತು ಇನ್ಸರ್ಟ್ ಮಾಡೋಕ್ಕೆ ಹೇಳ್ತಾರೆ. ಮ್ಯಾಪ್ ಯಾವ ಥರ ಇಲ್ಲಿದೆ ನೋಡಿ, ಕಾಲಮ್ ಈ ಥರ ನಿಮಗೆ ಬಾರ್ ಮಾರ್ಕ್ ಅಥವಾ ಕಾಲಮ್ಸು, ಲೈನು, ಪೈ ಚಾರ್ಟು, ಚಾರ್ಟನ್ನು ಇನ್ಸರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ನಾನೀಗ ಚಾರ್ಟನ್ನು ಇನ್ಸರ್ಟ್ ಮಾಡೋಕೆ ಹೋಗ್ತೀನಿ. 2D ಚಾರ್ಟ್ ಅವರೇ ಹೇಳ್ತಾರೆ ಯಾವ ಚಾರ್ಟು ಯಾವ ಥರ ಅಂತ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದೆ. ಸರಿನಾ? ಸೊ ಆಟೋಮೆಟಿಕ್ಕಾಗಿ ಅದು ತಗೋತು. ಯಾಕಂತಂದರೆ ಇಷ್ಟೆಲ್ಲ ಸೆಲೆಕ್ಟ್ ಮಾಡಿದ್ದೀವಿ ನಾವು. ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3, ಇಲ್ಲಿ ಮಾರ್ಕ್ಸ್ ಬರುತ್ತೆ. ಸರಿನಾ? ಇದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3. ಓಕೆ, ಇದು ನೀವು ಆ್ಯಡ್ ವ್ಯಾಲ್ಯೂನ ಚೇಂಜ್ ಕೂಡ ಮಾಡ್ಕೋಬಹುದು. ಓಕೆ, ಇಲ್ಲಿ ಸೆಲೆಕ್ಟ್ ಡಾಟಾ ಅಂತಂದು ಈಗ ನನಗೆ ಏದು ಇದನ್ನ ಎಷ್ಟು ಆ್ಯಡ್ ಮಾಡಿದ್ದೀನಿ ನಾನು ಇಲ್ಲಿ ಡಿಲೀಟ್ ಮಾಡ್ತೇನೆ. ರಿಮೂವ್ ಮಾಡಿದೆ, ಇದನ್ನು ರಿಮೂವ್ ಮಾಡಿದೆ, ಇದನ್ನು ರಿಮೂವ್ ಮಾಡಿದೆ. ಇಲ್ಲಿ ಈಗ ನೆಕ್ಸ್ಟ್ ಆ್ಯಡ್ ಮಾಡ್ತೇನೆ ನಾನು. ಆ್ಯಡ್ ಸಿರೀಸ್ ನೇಮ್ ಯಾವುದು? ಇಲ್ಲಿ ಯಾವುದೋ ಒಂದು ಸಿರೀಸ್ ನೇಮ್ ಎಕ್ಸ್ ಅಂತ ಕೊಡ್ತೀನಿ. ವ್ಯಾಲ್ಯೂ ಏನಿರುತ್ತೆ, ವ್ಯಾಲ್ಯೂ ನಾನು ಇಲ್ಲಿ ವ್ಯಾಲ್ಯೂ ಸೆಲೆಕ್ಟ್ ಮಾಡ್ತೇನೆ. ವ್ಯಾಲ್ಯೂಸು ಇದನ್ನು ಸೆಲೆಕ್ಟ್ ಮಾಡ್ತೇನೆ, ಕೊಟ್ಟೆ. ಓಕೆ, ಸರಿನಾ? ಸಿರೀಸ್ ನೇಮು ಎಕ್ಸು. ನೆಕ್ಸ್ಟ್ ಇಲ್ಲಿ ಹಾರಿಜಾಂಟಲ್ ಸಿರೀಸ್ ನೇಮ್, ಇಲ್ಲಿ ಆ್ಯಡ್ ಲೇಬಲ್, ನೋಡಿ ಇಲ್ಲಿ ನೇಮಿಂಗ್ ಬಂತು, ಇದು ಮಾರ್ಕ್ಸ್ ಬಂತು. ಕರೆಕ್ಟಾ? ಇದು ಇಷ್ಟು ಮಾರ್ಕ್ಸು, ಇದು ಯಾವ ಸಬ್ಜೆಕ್ಟು ಅಂತ ಸೆಲೆಕ್ಟ್ ಮಾಡಿದೆ. ಇಲ್ಲಿ ನೇಮಿಂಗು. ಸೊ ಇದು ವ್ಯಾಲ್ಯೂಸ್ 200 ಎಷ್ಟು ಮಾರ್ಕ್ಸು? 144, ಇಲ್ಲಿ 144 ಇಲ್ಲಿ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಕೊಟ್ಟೆ. ಇದಕ್ಕೆ ಸಿರೀಸ್ ನೇಮ್ ಇದನ್ನು ಕೊಟ್ಟೆ ನಾನು. ನೀವು ಯಾವ್ದು ಬೇಕಾದರೂ ಚೇಂಜ್ ಮಾಡ್ಕೋಬಹುದು. ಓಕೆ, ಸೊ ಇದು ಇಷ್ಟು. ಓಕೆ, ಇದು ಇಷ್ಟು. ನಿಮ್ಗೆ ಇಲ್ಲಿ ಆ್ಯಡ್ ಮಾಡಿ ಅಂತ ಕೇಳ್ತಾರೆ. ಲೈನ್ ಕಾಲಮ್ ಇದೇ ಥರ ನೀವು ಲೈನ್ ಕಾಲಮ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ಡೈರೆಕ್ಟಾಗಿ ನೀವು ಬೇಕಾದರೆ ನೋಡಿ, ಡೈರೆಕ್ಟಾಗಿ ನಾನು ಇದು ಇಷ್ಟು ವ್ಯಾಲ್ಯೂ ಸೆಲೆಕ್ಟ್ ಮಾಡ್ತೇನೆ. ಈಗ ಬೇಕಾದರೆ ನಾನು ಈ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡೆ, ಈ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟು ಸಬ್ಜೆಕ್ಟುದು ಸೆಲೆಕ್ಟ್ ಮಾಡಿಕೊಂಡೆ. ಓಕೆ, ಇದಕ್ಕೆ ನಾನು ಲೈನ್ ಚಾರ್ಟ್ ಹಾಕ್ತೀನಿ. ಇನ್ಸರ್ಟಿಗೆ ಹೋಗಿ ಲೈನ್ ಚಾರ್ಟ್, ಯಾವ ಥರ ಚಾರ್ಟ್ ಬೇಕಾದರೂ ನಾವು ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ಈಗ ಇಲ್ಲಿ ಚೇಂಜ್ ಆಯಿತು. ಸರಿನಾ? ಸೊ ಈ ಥರ, ಯಾಕಂದರೆ ನಾನು ಸಬ್ಜೆಕ್ಟ್ ಒಂದೇ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಈ ಥರ ಬರುತ್ತೆ. ಇಲ್ಲಿ ಮಾರ್ಕ್ಸ್ ಇದೆ, ಯಾವ ಥರ ಮಾರ್ಕ್ಸು ಇದೆಲ್ಲ ಲೈನು ಮಾರ್ಕ್ಸ್ ಐಡೆಂಟಿಫೈ ತೋರಿಸುತ್ತೆ. ಓಕೆ, ಸೊ ಇದನ್ನು ಡಿಲೀಟ್ ಮಾಡ್ತಾರೆ. ಇದು ನೀವು ಇಲ್ಲಿ ಸೆಲೆಕ್ಟ್ ಕೊಟ್ಟು ಸೆಲೆಕ್ಟ್ ಡಾಟಾ ಅಂತಂದರೆ ಎಡಿಟ್ ಮಾಡಬಹುದು. ಓಕೆ, ಸೊ ಇಲ್ಲಿ ಇನ್ಸರ್ಟಲ್ಲಿ ಕ್ಲಿಪ್ ಆರ್ಟ್ ಟೇಬಲ್ ಎಲ್ಲ ಇರುತ್ತೆ. ನೀವು ಟೇಬಲನ್ನು ಇನ್ಸರ್ಟ್ ಮಾಡ್ಕೋಬೋದು. ಲೈನು, ಹೈಪರ್ ಲಿಂಕು, ಟೆಕ್ಸ್ಟ್ ಬಾಕ್ಸು, ಹೆಡರ್ ಆ್ಯಂಡ್ ಫುಟರ್ ಇರುತ್ತೆ, ವರ್ಡ್ ಆರ್ಟ್, ನಿಮಗೆಲ್ಲ ಇನ್ಸರ್ಟ್ ಮಾಡ್ಕೋಬೋದು. ಪೇಜ್ ಲೇಔಟ್ ಇರುತ್ತೆ, ಮಾರ್ಜಿನ್ನು, ಓರಿಯೆಂಟೇಷನ್ನು, ಸೈಜು, ಪ್ರಿಂಟ್ ಏರಿಯಾ, ಬ್ರೇಕ್ಸು. ಸೊ ಇದನ್ನೆಲ್ಲ ಇನ್ಸರ್ಟ್ ಮಾಡ್ಕೋಬಹುದು. ಓಕೆನಾ? ಇಲ್ಲಿ ಕಲರ್ ಇರುತ್ತೆ, ಕಲರ್ ಥೀಮ್ ಚೇಂಜ್ ಮಾಡ್ಕೋಬಹುದು. ನಿಮ್ಗೆ ಯಾವ ಥರ ಥೀಮ್ ಬೇಕೋ ಆ ಥರ ಥೀಮ್ನ ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ಮುಲಾಸು ಎಲ್ಲ ಫಾರ್ಮುಲಾ ಇರುತ್ತೆ.
ಯಾವ ಫಂಕ್ಷನ್ನು ಏನು. ಸೊ ಇಲ್ಲಿ ಆಟೋಸಮ್ ಆಪ್ಷನ್ ಇದೆ, ರೀಸೆಂಟ್ಲಿ ಯೂಸ್ಡ್, ಫೈನಾನ್ಷಿಯಲಿ, ಲಾಜಿಕಲಿ. ಸೊ ಇದನ್ನೆಲ್ಲ ನೀವು ನೋಡ್ಕೋಬೇಕು. ಯಾವ ಮೆನು ಅಲ್ಲಿ ಇದಕ್ಕೆ ಏನಂತೀವಿ ನಾವು ಮೆನು ಬಾರ್ ಅಂತ ಕರಿತೀವಿ, ಇದಕ್ಕೆ ಟೈಟಲ್ ಬಾರ್ ಅಂತ ಕರಿತೀವಿ. ಈ ಮೆನು ಬಾರ್ ಅಲ್ಲಿ ಯಾವ ಮೆನು ಬಾರ್ ಅಲ್ಲಿ ಏನೇನು ಆಪ್ಷನ್ ಇದೆ. ಎಕ್ಸಾಂಪಲ್ ಕ್ಲೋಸ್ ಯಾವ ಆಪ್ಷನ್ ಯಾವ ಮೆನು ಬಾರ್ ಅಲ್ಲಿ ಬರುತ್ತೆ ಅಂತ ಕೇಳ್ಬಿಡ್ತಾರೆ. ಸೊ ನೀವು ಫೈಲ್ ಅಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕು. ಪ್ರಿಂಟ್ ಯಾವ ಮೆನು ಅಲ್ಲಿ ಇರುತ್ತೆ, ಫೈಲ್ ಅಲ್ಲಿ ಇರುತ್ತೆ. ಹೋಮ್ ಅಲ್ಲಿ ಏನೇನು ಇರುತ್ತೆ ಇದನ್ನೆಲ್ಲ ನೋಡ್ಕೋಬೇಕು ನೀವು. ಹೋಮ್ ಅಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಫಾರ್ಮೆಟ್ ಟೇಬಲ್, ಸೆಲ್ ಸ್ಟೈಲ್ಸ್ ಇದೆಲ್ಲ ಅಲ್ಲೇ, ಸರಿನಾ. ಇಲ್ಲಿ ಸಾರ್ಟ್ ಅಂಡ್ ಫಿಲ್ಟರ್ ಅಂತ ಇರುತ್ತೆ, ಇದನ್ನ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಒಂದು ಕೇಳ್ತಿರ್ತಾರೆ. ಈಗ ನಿಮಗೆ ಸಾರ್ಟ್, ಸೊ ಸಾರ್ಟ್ ನಾವು ಇಲ್ಲಿ ನೋಡಿ ತೋರಿಸ್ಕೊಡ್ತೇನೆ. ಈಗ ಸಾಲ್ಟ್ ನಾನು ಈ ಕಾಲಮನ್ನ ಇದನ್ನ ಸಾಲ್ಟ್ ಮಾಡಬೇಕು, ಯಾವುದು ಸೆಕೆಂಡ್ ಮಾರ್ಕ್ಸ್ದು. ಸೊ ಅದಕ್ಕೆ ನಾನು ಏನು ಮಾಡ್ತೇನೆ, ಸಾರ್ಟ್ A to B ಅಥವಾ ಇಲ್ಲಿ ಸಾರ್ಟ್ ಕಸ್ಟಮ್ ಸಾರ್ಟ್ ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಯಾವುದು ಸಾರ್ಟ್ ಮಾಡಬೇಕು ಅಂತ ತೋರಿಸ್ತಾರೆ, ಅವ್ರು ಕೇಳ್ತಾರೆ. ಸೊ ಸಾರ್ಟ್ ಬೈ ಯಾವುದು ಮಾರ್ಕ್ಸ್ ವೈಸ್ ನನಗೆ ಸೆಲೆಕ್ಟ್ ಮಾಡಬೇಕು. ಸೊ ಸಾರ್ಟ್ ಮಾಡಿಕೊಂಡೆ, ಕರೆಕ್ಟಾ. ನೋಡಿ ಈಗ 144, 168, 174 ABC ಮಾಡಿದೆ, ACB ಬಂತು. ಯಾಕಂದ್ರೆ ಸಾರ್ಟ್ ಆ ಥರ ಮಾಡಿದೆ. ಇಲ್ಲಿ ಫಿಲ್ಟರ್ ಆಪ್ಷನ್ ಇದೆ, ಫಿಲ್ಟರ್ನ ನೀವು ಅಪ್ಲೈ ಮಾಡ್ಕೋಬಹುದು. ಫಿಲ್ಟರ್ನ ಈ ಥರ ಸೆಲೆಕ್ಟ್ ಮಾಡಿ ನನಗೆ ಓನ್ಲಿ 144 ಸ್ಟೂಡೆಂಟ್, ಆ ಒಂದು ಸ್ಟೂಡೆಂಟ್ ಮಾತ್ರ ನಂಗೆ ಕಾಣಿಸ್ಬೇಕು ಅಂತಂದಾಗ ಸೊ ಈ ಸ್ಟೂಡೆಂಟ್ ಮಾತ್ರ ನಾನು ಫಿಲ್ಟರ್ ಮಾಡಿಕೊಂಡೆ. ಓಕೆನಾ. ಸೊ ಇದನ್ನು ವಾಪಸ್ ತೆಗಿಬೇಕು ಅಂತಂದ್ರೆ ಫಿಲ್ಟರ್ ರಿಮೂವ್ ಮಾಡಿದರೆ ಆಯಿತು. ಇದನ್ನು ವಾಪಸ್ಸು ಕಸ್ಟಮ್ ಸಾರ್ಟ್ ಅನ್ನು ತೆಗಿಬೇಕು ಅಂತಂದ್ರೆ ಇಲ್ಲಿ ನಾರ್ಮಲ್ ಆಗಿ ಫಸ್ಟ್ ಸ್ಟೂಡೆಂಟ್ ಅಂತ ಇತ್ತು, ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು. ಇದು ಇಷ್ಟೇ. ಈ ಥರ ನೀವು ಸಾರ್ಟ್ ಫಿಲ್ಟರ್ ಯೂಸ್ ಮಾಡ್ಕೋಬಹುದು. ಇದನ್ನೇ ಕೇಳ್ತಾರೆ. ಸೊ ಮಾರ್ಜ್ ಸೆಲ್, ಮಾರ್ಜಿನ್ ಸೆಂಟರ್ನು ಇರುತ್ತೆ, ಇದು ಒಂದು ಕೇಳ್ತಿರ್ತಾರೆ. ಸೊ ಇಲ್ಲಿ ನೋಡಿ, ಈಗ ನಾನು ಇಲ್ಲಿ ಯಾವುದಾದ್ರೂ ನಿಮಗೆ ತೋರಿಸ್ಕೊಡ್ತೇನೆ. ಹೀಗೆ ಇಲ್ಲಿದೆ. ಸೊ ಇದು ಸೆಂಟರಲ್ಲಿ ಇಲ್ಲ, ನಾನು ಸೆಂಟರಲ್ಲಿ ಮಾಡ್ತೇನೆ. ಇದನ್ನಾದ್ರೂ ಕ್ಲಿಕ್ ಮಾಡಿ ಇದನ್ನು ಮಿಡಲ್ ಮಾಡಿದ್ರೆ ಆಯಿತು. ಅಥವಾ ನಿಮಗೆ ಎರಡು ಕಾಲಮನ್ನು ನಾವು ಮರ್ಜ್ ಮಾಡಬೇಕು ಅಂತಂದ್ರೆ ಮರ್ಜ್ ಅಂಡ್ ಸೆಂಟರ್ ಅಂತ ಇದೆ. ಇಲ್ಲಿ ಆಪ್ಷನ್ಸ್ ಇದೆ, ಮರ್ಜ್ ಅಂಡ್ ಸೆಂಟರ್, ಮರ್ಜ್ ಅಕ್ರಾಸ್, ಮರ್ಜ್ ಸೆಲ್ಸ್, ಅನ್ಮರ್ಜ್ ಸೆಲ್ಸ್. ಸೊ ನಿಮಗೆ 4 ಆಪ್ಷನ್ ಇದೆ. ಸೊ ನಾನೀಗ ಮರ್ಜ್ ಅಂಡ್ ಸೆಂಟರ್ ಕೊಡ್ತೀನಿ. ಸೊ ಅದು ಆಗಲ್ಲ, ಆಯಿತು. ಈಗ ಆಯ್ತು ನೋಡಿ. ಸೊ ಸಬ್ಜೆಕ್ಟ್ ಆ ಸಬ್ಜೆಕ್ಟ್ ಎಲ್ಲ ಹೋಯ್ತು, ಇದು ಒಂದೇ ಮರ್ಜ್ ಆಯಿತು, ಸರಿನಾ. ಇಲ್ಲ ಅಂತಂದ್ರೆ ನಿಮಗೆ ಇಲ್ಲಿ 2A ಅಂತ ಟೈಪ್ ಮಾಡ್ತೀನಿ, ಇಲ್ಲಿ B ಅಂತ ಟೈಪ್ ಮಾಡ್ತೀನಿ, ಇಲ್ಲಿ C ಅಂತ ಟೈಪ್ ಮಾಡಿ. ಯಾಕಂದ್ರೆ ಅದು ಪರ್ಸೆಂಟೇಜ್ ಸಿಂಬಲ್ ಇದೆ, ಹಾಗಾಗಿ ಅದು ಆ ಥರ ಮರ್ಜ್ ಆಗಲ್ಲ. ಎಲ್ಲನೂ ಒಂದೇ ಇರಬೇಕು. ಇಲ್ಲಿ ಮರ್ಜ್ ಅಂಡ್ ಸೆಂಟರ್ ಕೊಟ್ಟರೆ ಇಲ್ಲಿ ಬಂತು, ಯಾವುದೋ ಒಂದು ಅಕ್ಷರ ಬಂತು, ಇಲ್ಲಿ ನಾವು ಟೈಪ್ ಮಾಡೋದು, ಸರಿನಾ. ABC. ಓಕೆ, ಇದಕ್ಕಿಷ್ಟು. ಇದಕ್ಕೆ ಅನ್ಮರ್ಜ್ ಮಾಡಬೇಕು ಅಂತಂದ್ರೆ ಇದನ್ನ ಮತ್ತೊಮ್ಮೆ ಕ್ಲಿಕ್ ಮಾಡಿದ್ರೆ ಅನ್ಮರ್ಜ್ ಆಗುತ್ತೆ. ಓಕೆ, ಸೊ ಇಲ್ಲಿ 3 ಮರ್ಜ್ ಮಾಡಿದಾಗ ಯಾವ ಸೆಲ್ಲು ಯಾವ್ದಾದ್ರು ಒಂದು ಸೆಲ್ ಇದ್ದು ವ್ಯಾಲ್ಯೂ ತಗೊಳುತ್ತೆ. ಇದಿಷ್ಟು ಎಕ್ಸೆಲ್ಗೆ ತಕ್ಕಂಥ ಮಾಹಿತಿ. ಸೊ ಇದಕ್ಕೆ ಇಷ್ಟಿದೆ. ಸೊ ನಿಮಗೆ ಇದರಲ್ಲಿ ಏನೋ ಡೌಟ್ ಇದ್ರೆ ಕಮೆಂಟಲ್ಲಿ ತಿಳಿಸಿ, ಆನ್ಸರ್ ಕೊಡೋಕೆ ಆನ್ಸರ್ ಕೊಡ್ತೇನೆ ಅದಕ್ಕೆ, ಸರಿನಾ. ಸೊ ಇದಕ್ಕೆ ನೀವು ಹೆಚ್ಚಿಂದು ಏನು ಅಂತಂದರೆ ನೀವು ಕಮೆಂಟಲ್ಲಿ ಒಂದು ತಿಳಿಸ್ಬೋದು. ಏನು ತಿಳಿಸಿ ಅಂದರೆ ನಿಮ್ಗೆ ಇದು ಒಂಥರ ಹೋಮ್ವರ್ಕ್ ಇದ್ದಂಗೆ. ನೀವಿಲ್ಲಿ ಡೈರೆಕ್ಟಾಗಿ ನೀವು ಇದರಲ್ಲಿ ಏನೇನು ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀರಾ, ಈ ಹೋಮಲ್ಲಿ, ಇನ್ಸರ್ಟಲ್ಲಿ, ಇದಕ್ಕೆ ಏನೇನು ಶಾರ್ಟ್ಕಟ್ ಕೀ ಯೂಸ್ ಮಾಡ್ತೀರಾ ಅಂತ ನೀವು ಕಮೆಂಟಲ್ಲಿ ತಿಳಿಸಿ, ಲಾಸ್ಟ್ ಕ್ಲಾಸಲ್ಲಿ ತಿಳಿಸ್ದಂಗೆ. ಓಕೆ, ಥ್ಯಾಂಕ್ ಯು.